ಅಸಮಾಧಾನ ಆಕ್ರೋಶಗಳು ಭುಗಿಲೆದ್ದಿವೆ. ಬಂಡಾಯಗಾರರು ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಅಸಮಾಧಾನಿತ ಶಾಸಕರನ್ನ ಸಿಎಂ ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲಾಗಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೈಮಣಿಯಲ್ಲಿ ತಣ್ಣಗಾಗದ ಬಂಡಾಯದ ಬಿಸಿ. ರಾಜೀನಾಮೆ ಅಸ್ತ್ರಕ್ಕೆ ಮುಂದಾದ್ರ ಹಿರಿಯರು. ಅಸಮಾಧಾನಿತರಿಗೆ ಸಿಎಂ ಡಿಕೆಶಿ ತಾಳ್ಮೆಯ ಪಾಠ. ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ದವರಿಗೆ ನಿರಾಸೆಯಾಗಿದೆ. 4-5 ಬಾರಿ ಗೆದ್ದವರಿಗೆ ಹಿರಿಯರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ನಾಯಕರ ಮೇಲೆ ಗರಂ ಆಗಿದ್ದಾರೆ. ನಿನ್ನೆ ಹಿರಿಯ ಶಾಸಕ ಟಿಬಿ ಜಯಚಂದ್ರ ನಿವಾಸದಲ್ಲಿ ಎನ್ವೈ ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡ ಸಭೆ ನಡೆಸಿ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ತಮ್ಮ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನಮಾನ ಸಿಕ್ಕಿಲ್ಲ, ನಮಗೆ ಅನ್ಯಾಯವಾಗಿದೆ ಅಂತ ಆ ಭಾಗದ ಶಾಸಕರು ಸಭೆ ನಡೆಸಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಮಾಜಿ ಸಚಿವ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಶಾಸಕರಾದ ನಂಜೇಗೌಡ, ನಾರಾಯಣಸ್ವಾಮಿ, ಕೊತ್ತೂರು ಮಂಜುನಾಥ ಸಭೆ ನಡೆಸಿದರು. ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿರುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ನಾಯಕರು ಸ್ಪಷ್ಟನೆ ಕೊಡಬೇಕಂತ ಆಗ್ರಹವನ್ನು ವಹಿಸಿದ್ದು, ಇನ್ನು ನಮ್ಮ ಜಿಲ್ಲೆಗಳಿಗೆ ಅನ್ಯಾಯ ಆಗೋದಕ್ಕೆ ಸಚಿವ ಕೆಎಚ್ ಮುನಿಯಪ್ಪನವರೇ ಕಾರಣ ಅಂತ ಕಿಡಿಕಾರಿದರು. ನಮ್ಮೋರು ಅಂದ್ರೆ ನಮ್ಮ ಜಿಲ್ಲೆಯವರು ಯಾರು ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಗಳನ್ನು ಅನುಭವಿಸಿ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ಅಧಿಕಾರ ಅನುಭವಿಸ್ತಕ್ಕಂಥವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಇವತ್ತಿಂದ ಅಲ್ಲ, 30 ವರ್ಷದಿಂದ ಮಾಡ್ತಾರೆ, ಇವತ್ತು ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಮುನಿಯಪ್ಪ ಅವರು ಇದರಲ್ಲಿ ಇದ್ದಾರೆ ಅಂತ ನೀವು ಬೇಸರದಿಂದ ಒಂದು ಪ್ರಶ್ನೆ ಮೂಡಿಸಿದ್ರಿ. ಏನು ಮಾಡಕ್ಕಾಗಲ್ಲ, ಗೊತ್ತಿರೋ ವಿಚಾರಣೆ. ನನಗೀಗ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ನನಗೆ ಈಗ ಅದಕ್ಕೆ ನೀವು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಯಾರ ಹತ್ರ ಉತ್ತರ ಬಯಸಬೇಕು, ಇದು ಯಾರು ಉತ್ತರ ಕೊಡ್ತಾರೆ? ಹೈಕಮಾಂಡ್ ಅವರು ಉತ್ತರ ಕೊಡ್ತಾರಾ, ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರಾ, ಇಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೊಡ್ತಾರಾ, ಇಲ್ಲ ಇನ್ಯಾರು ಕೊಡ್ತಾರೆ, ನಮ್ಮ ಉಸ್ತುವಾರಿಗಳು ಕೊಡ್ತಾರಾ? ಗೊತ್ತಿಲ್ಲ ನನಗೆ. ನನಗಂತೂ ಒಂದೊಂದ್ಸತಿ ಬಹಳ ಬೇಸರ ಆಗುತ್ತೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕರು ರಾಜೀನಾಮೆ ಬಗ್ಗೆ ಮಾತನಾಡಿದ್ದು ಸಿಎಂಗೆ ದೊಡ್ಡ ತಲೆನೋವಾಗಿದೆ. ಬಂಡಾಯಗಾರರಿಗೆ ಸಿಎಂ ಡಿಕೆಶಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರಾದರೂ ರಾಜೀನಾಮೆ ಕೊಟ್ಟರೆ 5 ನಿಮಿಷದಲ್ಲಿ ಐ ಆಮ್ ಗೋಯಿಂಗ್ ಟು ಆಕ್ಸೆಪ್ಟ್ ಹೀಗಂತ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸಿದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಅಸಮಾಧಾನಿತರ ಜೊತೆ ಸುರ್ಜೇವಾಲ ಮಾತುಕತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಭುಗಿಲೇಳುತ್ತಾ ಇದ್ದಂತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಅಖಾಡಕ್ಕೆ ಇಳಿದಿದ್ದರು. ಬಂಡಾಯಗಾರರ ಜೊತೆ ಮೇಲಿಂದ ಮೇಲೆ ಮೀಟಿಂಗ್ ಮಾಡಿ ಅವರ ಸಮಸ್ಯೆ ಆಲಿಸಿದರು. ಈ ವೇಳೆ ಶಾಸಕರು ಹೈಕಮಾಂಡ್ ಮುಂದೆ ಕೆಲವು ಪ್ರಶ್ನೆಗಳನ್ನಿಟ್ಟಿದ್ದಾರೆ. ಕೈ ಸುಡುತ್ತಿದೆ ಬಂಡಾಯ. ಸಂಪುಟದಿಂದ ಕೈಬಿಟ್ಟವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂದಿರುವ ಶಾಸಕರು ಸಂಪುಟ ವಿಸ್ತರಣೆ ವೇಳೆ ಜಾತಿ ಸಮೀಕರಣವನ್ನ ಸರಿಯಾಗಿ ನಿಭಾಯಿಸಿಲ್ಲ ಮತ್ತು ನಿಜ ಮತದಾರರನ್ನ ಸೆಳೆಯುವಲ್ಲಿ ಸಂಪುಟ ವಿಫಲವಾಗಿದೆ ಅಂತ ಆರೋಪಿಸಿದ್ದಾರೆ. ಇದರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಜಾತಿ ಸಮೀಕರಣ ಸರಿಯಿಲ್ಲ ಹಾಗೂ ಮುಸ್ಲಿಂ ಸಮುದಾಯವನ್ನ ಆದ್ಯತೆಯಾಗಿ ಪರಿಗಣಿಸಿಲ್ಲ ಅನ್ನೋದು ಬಂಡಾಯಗಾರರ ವಾದ. ಕುರುಬರಿಗೆ ಅವಕಾಶ ನೀಡಿಲ್ಲ, ರೆಡ್ಡಿ ಸಮುದಾಯ ಕಡೆಗಣನೆ. ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಮಣಿ ಯಾಕೆ? ಸಣ್ಣ ಸಮುದಾಯದ ಮಂಕಾಳ ವೈದ್ಯರನ್ನ ಕೈಬಿಟ್ಟಿದ್ದಾದರೂ ಯಾಕೆ? ಭ್ರಷ್ಟಾಚಾರದ ದೂರುಗಳಿದ್ದ ನಾಯಕರಿಗೂ ಅವಕಾಶ ಕೊಟ್ಟಿದ್ದಾದರೂ ಯಾಕೆ ಅನ್ನೋದು ಬಂಡಾಯಗಾರರ ಪ್ರಶ್ನೆಯಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅಸಮಾಧಾನಗೊಂಡಿದ್ದಾರೆ. ಹಂಗಾಮಿ ಸ್ಪೀಕರ್ ಸ್ಥಾನ ಕೊಟ್ಟಿದ್ದಾರೆ. ನಾನು ಬೇಡ ಎಂದಿದ್ರು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಪಕ್ಷದಲ್ಲಿ ನಮ್ಮ ಊಹೆಗೂ ಮೀರಿದ್ದು ಏನೇನೂ ಕೂಡ ನಡೀತಾ ಇದೆ ಅಂತ ರಿಪಬ್ಲಿಕನ್ನರ ಜೊತೆಗೆ ಬೇಸರವನ್ನು ಹೊರಹಾಕಿದ್ದಾರೆ. ಅದನ್ನು ಅವರು ಹೇಳಬೇಕು, ನಾನೇನು ಹೇಳಕ್ಕಾಗ್ತದೆ? ಅದನ್ನು ನೋಡೋಣ. ನಮ್ಮ ಕೆಲವು ಶಾಸಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.
ನೋಡೋಣ ಏನಾಗ್ತದೆ. ಸಂಪುಟದಲ್ಲಿರ್ತಕ್ಕಂಥ ಎಷ್ಟೋ ಹಿರಿಯರಿಗೆ ಸಚಿವರಿಗೆ ತಾವು ಹೈಕಮಾಂಡ್ ನಾಯಕರನ್ನ ಪರಿಚಯ ಮಾಡಿಸಿದಂತ ಉದಾಹರಣೆಗಳಿದಾವೆ. ಆದ್ರೆ ನಿಮ್ಮನ್ನೇ ಇವತ್ತು ಹೈಕಮಾಂಡ್ ನಾಯಕರು ಕಡೆಗಣನೆ ಮಾಡಿಸಿದ್ರು. ಯಾಕೆ ಗಮನಕ್ಕೆ ಬರ್ತಾ ಇಲ್ಲ? ಯಾವಾಗಲೂ ದೆಹಲಿ ಸಂಪರ್ಕದಲ್ಲಿದ್ರಿ, ಹೈಕಮಾಂಡ್ ನಾಯಕರ ಸಂಪರ್ಕದಲ್ಲಿದ್ರಿ, ಅವ್ರಿಗೆ ಯಾಕೆ ಏನಾಗ್ತಾ ಇದೆ ಅಂತ ನಿಜಕ್ಕೂ ಕೂಡ ಅದ್ರ ನಾನು ನನ್ನ ಊಹೆ ಮೀರಿರ್ತಕ್ಕಂಥದ್ದು. ಅದೇನಾಗ್ತಾ ಇದೆ ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಿ ತಲೆನೋವು ತಪ್ಪಿಸಿಕೊಂಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. 6-7 ಬಾರಿ ಗೆದ್ದವರಿಗೂ ಅವಕಾಶ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ದಾರೆ. ಒಂದು ಕಡೆ ಸಭೆಗಳು, ಮತ್ತೊಂದು ಕಡೆಗೆ ರಾಜೀನಾಮೆ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಸದ್ಯ ಎದುರಾಗಿರುವಂತಹ ಸಮಸ್ಯೆಗಳನ್ನ, ಸವಾಲುಗಳನ್ನ ಹೈಕಮಾಂಡ್ ಹಾಗೂ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ನಿಭಾಯಿಸುತ್ತಾರೆ, ಯಾವ ರೀತಿಯ ಶಾಸಕರನ್ನ ಯಾವ ರೀತಿ ಸಮಾಧಾನ ಪಡಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.